ಹಾಯ್ ಫ್ರೆಂಡ್ಸ್, ನಾನಿವತ್ತು ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರೀ ಮುರಳಿ ಅವರು ಹುಟ್ಟಿದ್ದು ಬಂದು 17 ಡಿಸೆಂಬರ್ 1981ರಲ್ಲಿ ಬೆಂಗಳೂರಲ್ಲಿ ಹುಡ್ತಾರೆ ನಮ್ಮ ಶ್ರೀ ಮುರಳಿ ಅವರು. ಇವರು ಕನ್ನಡ ಇಂಡಸ್ಟ್ರಿಲಿ ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಶ್ರೀ ಮುರಳಿ ಅವರಿಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಮೂವಿಲಿ ತುಂಬ ಹೆಸರುಗಳನ್ನ ಮಾಡಿದ್ದಾರೆ ನಮ್ಮ ಶ್ರೀ ಮುರಳಿ ಅವರು. ಎಜುಕೇಷನ್ ನೋಡೋದಾದರೆ ಇವರು ಡಿಗ್ರಿನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರ ತಂದೆ ಹೆಸರು ಬಂದು ಎಸ್.ಎ. ಚಿನ್ನೇಗೌಡ ಅಂತ. ಇವರು ಕೂಡ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತಾಯಿ ಹೆಸರು ಬಂದು ಜಯಮ್ಮ. ಇವ್ರ ಫ್ಯಾಮಿಲಿ ನೋಡೋದಾದರೆ ವಿಜಯ್ ರಾಘವೇಂದ್ರ ಅವರು ಇವರು ಅಣ್ಣ ಅಂತ ಹೇಳ್ಬೋದು. ಇವರು ಮದುವೆ ಆಗಿದ್ದು ಬಂದು 11 ಮೇ 2008ರಲ್ಲಿ. ಹಾಗೆ ಇವ್ರಿಗೆ ಅಗಸ್ತ್ಯ ಅಂತ ಒಬ್ಬ ಮಗ ಕೂಡ ಇದ್ದಾನೆ. ಹಾಗೆ ಮಗಳ ಹೆಸರು ಬಂದು ಅತೀವ ಅಂತ. ಶ್ರೀ ಮುರಳಿ ಅವ್ರಿಗೆ ಅತೀವ ಅವರಂದರೆ ತುಂಬಾ ಇಷ್ಟ. ಮಗಳು ಕಂಡ್ರೆ ತುಂಬ ಪ್ರಾಣ ಅಂತಲೇ ಹೇಳ್ಬೋದು. ಶ್ರೀ ಮುರಳಿ ಅವ್ರಿಗೆ ಇವಾಗ 44 ವರ್ಷ ವಯಸ್ಸಾಗಿದೆ. ಹಾಗೆ ಇವ್ರಿಗೆ ಸಂಭಾವನೆ ಅಂತ ನೋಡೋದಾದರೆ 5ರಿಂದ 6 ಕೋಟಿವರೆಗೂ ಇವರು ಸಂಭಾವನೆನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಚಂದ್ರಚಕೋರಿ ಅನ್ನೋ ಮೂವಿ ರಿಲೀಸ್ ಆಗುತ್ತೆ. ಅದು ಬಂದು 2003ರಲ್ಲಿ ತುಂಬ ಒಳ್ಳೆ ಹಿಟ್ ತಂದುಕೊಡುತ್ತೆ. ಆನಂತರ ಬಂದಂತಹ ಉಗ್ರ ಮೂವಿ ಕೂಡ ತುಂಬ ಒಳ್ಳೆ ಹಿಟ್ ತಂದುಕೊಡುತ್ತೆ. ಹಾಗೆ ತುಂಬ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಕಂಠಿ ಅನ್ನೋ ಮೂವಿ ಕೂಡ 2004ರಲ್ಲಿ ರಿಲೀಸ್ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದಾದ ನಂತರ ಇವರು ಮಾಡಿರೋ ಮೂವಿಗಳು ಉಗ್ರಂ 2014ರಲ್ಲಿ ರಿಲೀಸ್ ಆಗುತ್ತೆ. ರಥಾವರ 2015ರಲ್ಲಿ, ಮಫ್ತಿ 2017ರಲ್ಲಿ, ಆಮೇಲೆ ಮದಗಜ 2021ರಲ್ಲಿ, ಭಗೀರಥ ಈಗ ರೀಸೆಂಟಾಗಿ 2024ರಲ್ಲಿ ರಿಲೀಸ್ ಆಗುತ್ತೆ. ಇವರು ಒಳ್ಳೊಳ್ಳೆ ಮೂವಿಗಳನ್ನ ಕನ್ನಡ ಇಂಡಸ್ಟ್ರಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಮೂವಿ ಅಂತ ಅಂದರೆ ನನ್ನ ಫೇವ್ರೆಟ್ ಮೂವಿ ಅಂತ ಅಂದರೆ ಚಂದ್ರಚಕೋರಿ ಅನ್ನೋ ಮೂವಿ. ಅದರಲ್ಲಿ ತುಂಬ ಆ್ಯಕ್ಟಿಂಗ್ ಸಖತ್ತಾಗಿದೆ. ಹಾಗೆ ತುಂಬ ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಆ ಪಾತ್ರನ. ಅದು ಕೂಡ 2003ರಲ್ಲಿ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ಇವ್ರಿಗೆ ಅವಾರ್ಡ್ ನೋಡೋದಾದರೆ ಕರ್ನಾಟಕ ಫಿಲಮ್ ಫೇರ್ ಅವಾರ್ಡ್ ಬಂದಿದೆ ನಮ್ಮ ಉಗ್ರಂ ಅನ್ನೋ ಮೂವಿಗೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಶ್ರೀ ಮುರಳಿ ಅವರು ಒಳ್ಳೆ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.